ಇವಾಗ ರಿಯಾಕ್ಷನ್ಸ್ ಎಲ್ಲ ನೋಡಿದೀರಾ ಅಲ್ವಾ ಆಡಿಯನ್ಸ್? ನಾನು ಹನ್ನೊಂದು ಫಿಲಮ್ ಮಾಡಿದೀನಿ, ಫಸ್ಟ್ ಇದೇ ರಿಯಾಕ್ಷನ್ ಇರುತ್ತೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಸಿನಿಮಾ ನೋಡ್ಬೇಕಾದ್ರೆ ಈಗ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಸೆಕೆಂಡ್ ಅಂದ್ರೆ ಲ್ಯಾಗ್ ಇದೆ ಅಂತ ಹೇಳ್ತಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು, ನಮ್ಗೆ ಎಕ್ಸೈಟ್ಮೆಂಟ್ ಚೆನ್ನಾಗಿತ್ತು. ನಿಮ್ಗೆ ಎಷ್ಟು ಆಡಿಯನ್ಸ್ ಅಲ್ಲ ಅದೇ ಹೀರೋ ಎಂಟ್ರಿ ಶಿಲ್ಲ ಹೊಡೆದಿಲ್ಲ, ಬಟ್ ಹೀರೋ ಕ್ಲೈಮ್ಯಾಕ್ಸ್ ಪೂರ್ತಿ ಶಿಲ್ಲ ಹೊಡಿತಾ ಇದ್ರು. ಸೊ ಅದು ಸಿನಿಮಾ ಗೆದ್ದಿರೋ ಲೆಕ್ಕ ಅನ್ಸುತ್ತೆ. ಬಟ್ ಏನೇ ಆದ್ರೂ ನಾನು ಫಸ್ಟ್ ಡೇ ಆಡಿಯನ್ಸ್ ಬಿಲೀವ್ ಮಾಡಲ್ಲ. ಸೊ ನೆಕ್ಸ್ಟ್ ಶೋಗಳೇ ರಿಪೋರ್ಟ್ ಹೇಳೋದು. ದುಷ್ಯಂತ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಸಿನಿಮಾ ಅನ್ಸೋದಿಲ್ಲ ಹುಡುಗ, ತುಂಬಾ ಸಿನಿಮಾಗಳು ದುಷ್ಯಂತ್ ಫಸ್ಟ್ ಇಂದಾನೆ ಹೇಳ್ಕೊಂಬಂದ, ಅವ್ನು ಕನ್ನಡ ಭಾಷಾ ಸ್ಪಷ್ಟನೆ ತುಂಬಾ ಅಮೋಘವಾಗಿದೆ. ಅವನು ಕನ್ನಡಕ್ಕೆ ಸಿಕ್ಕಿದ್ದು ಒಂದು ವರ, ಈ ರೀತಿ ನಟ ಸಿಕ್ಕಿದ್ದು. ಅದ್ ಬಿಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನೀವ್ ಹೇಳ್ಬೇಕು. ಈಗ ನಿಮ್ ಸಿನಿಮಾದಲ್ಲಿ ಹೀರೋಯಿನ್ಸ್ ಆಕ್ಸಿಡೆಂಟ್ ಆದ್ರೆ ಸಿನಿಮಾ ಸೂಪರ್ ಇರ್ತದೆ. ಹೌದಾ? ನೆಕ್ಸ್ಟ್ ಫಿಲಮ್ ಟೈಟ್ಲ್ ಕನ್ನಡ ಹೀರೋಯಿನ್ ಒಂದು ಆಕ್ಸಿಡೆಂಟ್ ಮಾಡಿ ಸಿನಿಮಾ ಕಂಟಿನ್ಯೂ ಮಾಡಿ. ಸಿಂಪಲ್ ಆಗಿ ಒಂದು ಸ್ಟೋರಿ ಕೂಡ ಒಂದೇನೋ ಮರವನ್ನ ಇದು ಕೂಡ ಕಂಟಿನ್ಯೂ ಆಗಿದೆ. ಈ ಸಿನಿಮಾ ನಾನು ಹೇಳಿದ್ದೀನಿ ಫಸ್ಟ್ ಇಂದಾನು ನಂಗೆ ಸಿಂಪಲ್ ಒಂದು ಅಷ್ಟು ಫೀಲ್ ಇದ್ದೇ ಇತ್ತು. ಈಗ ಫಸ್ಟ್ ಅದೇ ಆ ಕಥೆಯಲ್ಲಿ ನೋಡಿದ್ರೆ ಒಂದು ಹುಡುಗ ಒಂದು ಹುಡುಗಿ ಮೀಟ್ ಆಗ್ತಾನೆ, ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ. ಇದ್ರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಮೀಟ್ ಆಗ್ತಾನೆ, ಪುನರ್ಜನ್ಮ ಓಪನ್ ಆಗುತ್ತೆ. ಅಲ್ಲೂ ಹೀರೋಯಿನ್ ಡಿಸೀಸ್ ಇತ್ತು, ಇಲ್ಲಿ ಹೀರೋಯಿನ್ ಡಿಸೀಸ್ ಇತ್ತು. ನಾನು ಆ ಫಾರ್ಮುಲಾ ಇಟ್ಕೊಂಡು ಬರ್ದಿದ್ದು. ನನಗೆ ಆ ಫೀಲ್ ಇತ್ತು, ಅದು ದೇವ್ರು ಕೊಟ್ಟಿದ್ದು ಒಂದು ಫೀಲ್ ಇತ್ತು ನನ್ನ ಹತ್ರ. ನಾನು ಫ್ಯಾನ್ ಈ ಸ್ಕ್ರಿಪ್ಟ್ಗೆ. ಈ ಸ್ಕ್ರಿಪ್ಟ್ ನ ನಾನು ಕೂಡ ತೆರೆ ಮೇಲೆ ನೋಡ್ಬೇಕು ಅಂತ ಅನ್ಸಿದೆ. ನನಗೂ ಗೊತ್ತಾಗಿದೆ ಈಗ ಎಲ್ಲಿ ಉಳುಕಿದೆ, ಏನೇನು ಕರೆಕ್ಷನ್ ಮಾಡೋದಾಯ್ತು ಅಂತ. ಬಟ್ ಸೆಕೆಂಡ್ ಹಾಫ್ ನನ್ನ ಮೋಸ್ಟ್ ಫೇವ್ರೇಟ್ ಇತ್ತು. ಅಂದ್ರೆ ಆ ಲವ್ ಸ್ಟೋರಿನೇ ಒಂದು ಸಿನಿಮಾ ನೋಡೋಕೆ ಅಂತ ಇತ್ತು. ಬಟ್ ಅದು ಲ್ಯಾಗ್ ಆಗ್ಬೋದು ಅಂದ್ಬಿಟ್ಟು ಬೇರೆ ಏನೇನು ಸೆನ್ಸ್ ಮಾಡಿದೆ. ನನಗೆ ಸಹಮತ ಇದೆ. ಓನ್ಲಿ ಥಿಂಗ್ ಇಸ್ ಪ್ರೊಡ್ಯೂಸರ್ ಯೂಸ್ ಬಜೆಟ್ ಆಗಿರೋದು ಅವ್ರಿಗೆ ರಿಟರ್ನ್ ಆಗಬೇಕು. ನಾನು ಏನು ಅನ್ಕೊಂಡಿದ್ದೆ ನಾನು ಶೂಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸರ್ VFX ಸಂಬಂಧಪಟ್ಟಾಗ ಕೂದಲು ಬಿಡಬೇಕು ಏನೋ ದೇವತೆ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿ ನಾವು ಅನ್ಕೊಂಡಿಲ್ಲ ಆ ಲೆವೆಲ್ಗೆ ಅದು ರೀಚ್ ಆಗುತ್ತೆ ಅಂತ ಹೇಳಿ. ಇಲ್ಲ, ನಮ್ದು ಇನ್ನೂ ಲೆವೆಲ್ ಬೇರೆ ಇತ್ತು. ಬಟ್ ಟೈಮ್ ಶಾರ್ಟೇಜ್ ಇದ್ದಿದ್ರಿಂದ ಸೊ ಸಮುದ್ರ ಮಂಥನೆಲ್ಲ ಫಾಸ್ಟ್ ಆಗಿ ನಾವು ಔಟ್ಪುಟ್ ತೆಗೆದ. ಬಟ್ ಅದೇ ನಮ್ಮವ್ರು ನೋಡಿರಲ್ಲ ಆ ಕಥೆನ. ಸಮುದ್ರದಲ್ಲಿ ರಂಬೆ ಅವರು ಶಿವನೆಲಕ್ಕೆ ಬಂದಿದ್ದು, ಅಮೃತ ಬಂದಿದ್ದು, ಅದೆಲ್ಲ ಜಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ, ಆ ಎರ ಕಟ್ಕೊಡೋಣ ಅಂತ ಒಂದು ಟ್ರೈ ಮಾಡಿದ್ವಿ. ಅದಾದ್ರೆ ಬಂದೇ ಬರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.